ಡೈನಾಮಿಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ಈ ಕ್ಷಣದ ಸುದ್ದಿಗೆ ಸ್ವಾಗತ. ಅಬ್ಬಬ್ಬಾ, ಇದೇನಿದು ಈ ಕೋಣ ಮತ್ತು ಕುದುರೆಯ ಬೆಲೆ ಇಷ್ಟೊಂದು ಎಂದು ಉಬ್ಬೇರಿಸಬೇಡಿ. ಇದು ಸತ್ಯವೂ ಕೂಡ ಆಗಿದೆ. ಕೋಟ್ಯಾಂತರ ರೂಪಾಯಿಯಲ್ಲಿ ಈ ಕೋಣ ಮತ್ತು ಕುದುರೆ ಬೆಲೆ ಬಾಳುತ್ತದೆ. ಅಂದ ಹಾಗೆ ರಾಜಸ್ಥಾನದಲ್ಲಿ ನಡೆಯುತ್ತಿರುವ ಪುಷ್ಕರ್ ಜಾನುವಾರು ಮೇಳದಲ್ಲಿ 23 ಕೋಟಿ ರೂಪಾಯಿಯ ಕೋಣ ಮತ್ತು 15 ಕೋಟಿ ರೂಪಾಯಿ ಮೌಲ್ಯದ ಕುದುರೆ ಪ್ರಮುಖ ಆಕರ್ಷಣೆಯಾಗಿದೆ. ರಾಜಸ್ಥಾನದ ಅನ್ಮೋಲ್ ಎಂಬ ಕೋಣ ಸರಿ ಸುಮಾರು 23 ಕೋಟಿ ರೂಪಾಯಿ ಬೆಲೆ ಬಾಳುತ್ತದೆ. ಇದರ ಬರೋಬ್ಬರಿ ತೂಕ 1500 kg ಆಗಿದೆ. ಈ ಕೋಣಕ್ಕೆ ಪ್ರತಿನಿತ್ಯ ವಿಶೇಷವಾದ ಆಹಾರವನ್ನು ಅದರ ಮಾಲೀಕ ನೀಡುತ್ತಿದ್ದಾನೆ. ಪ್ರತಿನಿತ್ಯ ಇದರ ಆಹಾರಕ್ಕೆ ಖರ್ಚು ಮಾಡುವ ಹಣ ಮಾತ್ರ ಸಾವಿರಾರು ರೂಪಾಯಿ ಆಗಿದೆ. ಇದರಿಂದ ಮಾಲೀಕನಿಗೂ ಕೂಡ ಲಾಭವಾಗುತ್ತಿದೆ. ಈ ಕೋಣವನ್ನು ಸಂತಾನೋತ್ಪತ್ತಿಗಾಗಿ ಬಳಕೆ ಮಾಡಲಾಗುತ್ತಿದೆ. ಈ ಕೋಣದಿಂದ ಮಾಲೀಕನಿಗೆ ಪ್ರತಿ ತಿಂಗಳು ಬರೋಬ್ಬರಿ 4 ಲಕ್ಷ ರೂಪಾಯಿ ಆದಾಯ ಬರುತ್ತಿದೆ ಎಂದು ಹೇಳಲಾಗಿದೆ. ಹಾಗೆಯೇ ಉಜ್ಜಯಿನಿ ಮೂಲದ ಮತ್ತೊಂದು ಕೋಣ ಸಹ 25 ಲಕ್ಷ ರೂಪಾಯಿವರೆಗೆ ಬಿಡ್ ಮಾಡಲಾಗಿದೆ. ಇದು ಬರೋಬ್ಬರಿ 600 kg ತೂಕವಿದೆ, 8 ಅಡಿ ಉದ್ದ, 5 ಅಡಿ ಎತ್ತರವಿದೆ. ಇದರ ಪ್ರತಿನಿತ್ಯದ ಆಹಾರಕ್ಕಾಗಿ ಅದರ ಮಾಲೀಕ 1500 ರೂಪಾಯಿಗಳನ್ನು ವೆಚ್ಚ ಮಾಡುತ್ತಿದ್ದಾರೆ. ಇದು ಮಾತ್ರವಲ್ಲ, ಅಂತೆಯೇ ಚಂಡೀಗಢದ ಗೇರಿ ಗಿಲ್ ಅವರ 2.5 ವರ್ಷದ ಕುದುರೆ ಶಹಬಾಜ್ ಈ ಮೇಳದ ಮತ್ತೊಂದು ಪ್ರಮುಖ ಆಕರ್ಷಣೆಯಾಗಿದೆ. ಈ ಮಾರ್ವಾರಿ ತಳಿಯ ಕುದುರೆ ಇದಾಗಿದೆ. ಹಲವಾರು ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಚಿನ್ನದ ಪದಕವನ್ನು ಗಳಿಸಿದೆ. ಇದರ ಬೆಲೆ ಬರೋಬ್ಬರಿ 15 ಕೋಟಿ ರೂಪಾಯಿ ಆಗಿದೆ. ಅದೇ ರೀತಿ ಪ್ರದರ್ಶನದಲ್ಲಿ ಭಾಗವಹಿಸಿರುವ ಮತ್ತೊಂದು ಕುದುರೆ ಬಾದಲ್ ಕುದುರೆಗೂ ಭಾರಿ ಬೇಡಿಕೆ ಬಂದಿದೆ. ಗ್ರಾಹಕರೊಬ್ಬರು ಈ ಕುದುರೆಯನ್ನು 11 ಕೋಟಿ ರೂಪಾಯಿ ನೀಡಿ ಖರೀದಿ ಮಾಡಿದ್ದಾರೆ. ಪ್ರತಿ ವರ್ಷ ರಾಜಸ್ಥಾನದಲ್ಲಿ ಪುಷ್ಕರ್ ಮೇಳಗಳು ನಡೆಯುತ್ತದೆ. ಈ ಮೇಳಕ್ಕೆ ದೇಶ ಮತ್ತು ವಿದೇಶದಿಂದ ನೂರಾರು ಸಂಖ್ಯೆಯಲ್ಲಿ ಜನರು ಭಾಗವಹಿಸುತ್ತಾರೆ. ಅತ್ಯಂತ ದುಬಾರಿ ಕೋಣಗಳು, ಜಾನುವಾರುಗಳು, ಕುದುರೆಗಳನ್ನು ಇಲ್ಲಿ ಮಾರಾಟ ಮತ್ತು ಪ್ರದರ್ಶನಕ್ಕೆ ಇಡಲಾಗುತ್ತದೆ. ಹಾಗೆಯೇ ಇಲ್ಲಿ ಬರುವ ಕೋಟ್ಯಾಂತರ ಜನರು ಇಲ್ಲಿ ಭಾಗವಹಿಸಿ ತಮಗೆ ಬೇಕಾದ ಜಾನುವಾರು, ಕೋಣ, ಕುದುರೆಗಳನ್ನು ಖರೀದಿಸುತ್ತಾರೆ. ಇಲ್ಲಿ ಪ್ರಮುಖ ಆಕರ್ಷಣೆ ಆಗಿರುವ ಕೋಣವನ್ನು ಸಂತಾನೋತ್ಪತ್ತಿಗಾಗಿ ಬಳಕೆ ಮಾಡಲಾಗುತ್ತಿದೆ. ಇದು ಬರೋಬ್ಬರಿ ಸುಮಾರು 1500 kg ತೂಕವಿದ್ದು, ಇದರಿಂದ ಅದರ ಮಾಲೀಕನಿಗೂ ಕೂಡ ಲಾಭ ಬರುತ್ತಿದೆ. ಪ್ರತಿನಿತ್ಯ ಸುಮಾರು 4 ರಿಂದ 5 ಸಾವಿರ ರೂಪಾಯಿ ಹಣವನ್ನು ಈ ಕೋಣದ ಆಹಾರಕ್ಕಾಗಿ ಮಾಲೀಕ ವೆಚ್ಚ ಮಾಡುತ್ತಿದ್ದಾನೆ. ಅಂತೆಯೇ ಸಂತಾನೋತ್ಪತ್ತಿಯಿಂದ ಮಾಲೀಕನಿಗೆ 4 ಲಕ್ಷ ರೂಪಾಯಿ ಆದಾಯ ಬರುತ್ತಿದೆ. ಕೋಣಕ್ಕೆ ಸುಮಾರು 1.5 ಲಕ್ಷ ರೂಪಾಯಿ ಪ್ರತಿ ತಿಂಗಳು ಖರ್ಚಾದರೂ ಕೂಡ ಮಾಲೀಕನಿಗೆ 2.5 ಲಕ್ಷ ರೂಪಾಯಿ ಆದಾಯ ಬರುತ್ತಿದೆ. ಒಟ್ಟಾರೆ ರಾಜಸ್ಥಾನದಲ್ಲಿ ನಡೆಯುತ್ತಿರುವ ಈ ಪುಷ್ಕರ್ ಮೇಳದಲ್ಲಿ ಈ ಕೋಣ ಮತ್ತು ಕುದುರೆ ಪ್ರಮುಖ ಆಕರ್ಷಣೆಯಾಗಿದೆ.